ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಆರ್ ಸಿ ಬಿ ಗೆದ್ದೇ ಗುರ್ತು ಗುರು. ಮ್ಯಾಚ್ ಯಾವ ರೀತಿ ಅಂದ್ರೆ ಚಿತ್ರಾನ್ನ ಮಾಡಿದ್ರು. ಯಾಕಂದ್ರೆ ನೆನ್ಸ್ಕೋಬೇಕು ಮತ್ತೆ ಇನ್ನೊಂದ್ಸಲ KKR ಆರ್ ಸಿ ಬಿ ಬ್ಯಾಟಿಂಗ್ ಈ ರೀತಿ ಲೈನಪ್ ಇದೆ ಅಂತ 174 ಕೊಡ್ತಿದ್ರು. ಅಂತಂದ್ರೆ ನಮ್ಮ 177 16.2 ಬಾಲಿಗೆ ಹೊಡೆದು ಚಚ್ಚಿ ಬಿಸಾಕಿದ್ರು ಗುರು. ವಾವ್, ಅಂತೆ ಒಳ್ಳೆ ಕಮ್ಬ್ಯಾಕ್ ಅಂತ ಹೇಳ್ಬಿಡ್ತು. ಬೌಲಿಂಗ್ ಅಲ್ಲಂತೂ 10 ಓವರ್ಗೆ 107 ರನ್ ಹೊಡೆದಿದ್ರೆ ಇನ್ನೂ 10 ಓವರ್ಗೆ ಕೇವಲ 68 ರನ್ ಕೊಡ್ತಾರೆ ಗುರು. ವಾವ್, ವಾಟ್ ಎ ಎಕ್ಸಲೆಂಟ್ ಕಮ್ಬ್ಯಾಕ್ ಅಂತ ಹೇಳ್ಬೋದು. ಅದ್ರಲ್ಲೂ ಕುರ್ನಾಲ್ ಪಾಂಡ್ಯ ಅಂತೂ ಸೂಪರ್ ಸೂಪರ್ ಸೂಪರ್. ಇಂಥ ಬೌಲರು, ಇಂಥ ಆಲ್ರೌಂಡ್ ಬೇಕಾಗಿತ್ತು ನಮಗೆ. ಇನ್ನು ಅವರ ಬ್ಯಾಟಿಂಗ್ ಅವಶ್ಯಕತೆ ಸಿಕ್ಕಿದ ಮೇಲೆ ಯಾವ ಇರುತ್ತೋ ಗೊತ್ತಿಲ್ಲ, ಆದ್ರೆ ಮಾತ್ರ ಮರೆಯಲ್ಲ ಯಾವುದೇ ಟೀಮ್ ಆಗ್ಲಿ. ಆ ರೀತಿ ಬ್ಯಾಟಿಂಗ್ ಆಡ್ತಾರೆ. ಒಂದಂತೂ ಸತ್ಯ, ಶುಭ ಆರಂಭ ಮಾಡಿದೆ ನಮ್ಮ RCB. ಖುಷಿ ಅಂತೂ ಆ ಮ್ಯಾಚ್ ನೋಡ್ಬೇಕಾದ್ರೆ ರೋಮಾಂಚನ, ಗೂಸ್ ಬಂಪ್ಸ್ ಬರ್ತಾರೆ ನೋಡಿ, ಆ ರೀತಿ ಅಂತಿರ್ತೀವಿ ನೋಡಿ, ಆ ರೀತಿಯಾಗಿತ್ತು. ಎಲ್ಲೂ ಎಡುವುದನೆ ನೀಟಾಗಿ ಪ್ರತಿ ಬ್ಯಾಟ್ಸ್ಮನ್ ಬಂದಿರೋ ಪ್ರತಿ ಬ್ಯಾಟ್ಸ್ಮನ್ ಹೊಡೆದಿದ್ದೇ ಹೈಲೈಟು. ಆ ರೀತಿಯಲ್ಲಿ ಆಡ್ಕೊಂಡ್ಬಂದು ಇದೇ ರೀತಿಯಾಗಿ ಮುಂದುವರಿಲಿ ನಮ್ಮ RCB. ಗೆಲುವಿನ ನೋಟ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ ಒಂದಂತೂ ಸತ್ಯ ಗುರು, ಬೌಲಿಂಗ್ ಅಲ್ಲಿ ಒಂದ್ ವೇಳೆ ಕಮ್ ಬ್ಯಾಕ್ ಬರಲಿಲ್ಲ ಅಂದ್ರೆ, ಒಂದ್ ವೇಳೆ 230 ಹಂಗಾದ್ರೂ ಸ್ಕೋರ್ ಆಗಿದ್ರೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಅದ್ರಲ್ಲೂ ನಮ್ಮ ಪಿನ್ ಸಾಲ್ಟ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಓಪನಿಂಗ್ ಅಂತೂ ಹೇಳಲೇಬಾರ್ದು, ಅಷ್ಟು ನೀಟಾಗಿತ್ತು ಅಂತ ಹೇಳ್ಬೋದು. ಆಕ್ಚುಲಿ ಆ ರೀತಿ ಸಾಲ್ಟ್ ಅವರು ಆಡಿರೋ ಶಾಟ್ಗಳು ಮಾತ್ರ, ಕಿಂಗ್ ಕೊಹ್ಲಿ ಅವರು ಕೊಟ್ಟಿರುವ ಸಾಥ್ ಮಾತ್ರ ಎಕ್ಸಲೆಂಟ್, ಸೂಪರ್, ಅದ್ಭುತ, ಅಮೋಘ, ಆಶ್ಚರ್ಯ ಎಲ್ಲಾನು ಕುಡಿತು. ಇನ್ನಿಂಗ್ಸ್ ಅಲ್ಲಿ ಒಂದ್ ಡೈಲಾಗ್ ಕಳಿಸಿದಾರೆ, ಹೇಳ್ತೀನಿ ನೋಡಿ. ರಜತ್ ಪಟ್ಟಿದಾರ RCB ಹೊಸ ಸರದಾರ, ಕೊಹ್ಲಿ ಆಗಿರುವವರು RCB ಸೂತ್ರಧಾರ, ಸಾಲ್ಟ್ ಇಲ್ಲದೆ ರುಚಿಲ್ಲ ಎಂದು ತೋರಿಸಿದ ರಣಧೀರ. ಸೂಪರ್ ಇದೆಲ್ಲ ತಾನೆ. ಆ ರೀತಿ ಇನ್ನಿಂಗ್ಸ್ ಆಗಿತ್ತು. ಖಂಡಿತವಾಗ್ಲೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಉಪ್ಪಿಗಿಂತ ಆಟ ಮತ್ತೊಬ್ಬೆ ಸಿಗಲ್ಲ, ಆ ರೀತಿ ಇತ್ತು. ಆಕ್ಚುಲಿ ಎಲ್ಲಿದ್ದೆ ಗುರು ಸಾಲ್ಟ್ ಇಷ್ಟು ದಿನ ನೀನು? ನಮ್ಮ ಕರ್ನಾಟಕ ತಂಡಕ್ಕೆ ಒಂಥರ ಉಪ್ಪಿದ್ದಂಗೆ, ಬೇರೆಯವ್ರಿಗೆಲ್ಲ ಬಾಯಲೆಲ್ಲ ಉಪ್ಪಾಗಿ ಚಚ್ಚೊಡ್ತೀಯ, ಆ ರೀತಿ ಇತ್ತು ನಿನ್ನ ಇನ್ನಿಂಗ್ಸು. ಶಾಟ್ಗಳಂತೂ ಅದ್ಭುತವಾಗಿತ್ತು. ಸ್ವಲ್ಪ ಕ್ರಿಕೆಟ್ ಶೋಕೆಲ್ಲ ಮಿಸ್ ಆಯ್ತು ಅನಿಸ್ತಾ ಇತ್ತು. ಯಾಕಂದ್ರೆ ಈಗ ಪಟ್ಟಿದಾರ್ ಆಗಿರ್ಬೋದು, ಕಿಂಗ್ ಕೊಹ್ಲಿ ಆಗಿರ್ಬೋದು, ಮತ್ತೆ ಇನ್ನೊಬ್ಬ ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಇವ್ರೇನಂದ್ರೆ ಕ್ರಿಕೆಟ್ ಶಾಟ್ಸ್ ಆಡ್ತಾ ಇದ್ರು. ಬಟ್ ಸಾಲ್ಟ್ ಅಲ್ಲಿ ಸ್ವಲ್ಪ ಬಿರ್ರೆ ಬೀಸ್ತಾ ಇದ್ರು. ನಮ್ಗೆ ಓಪನರ್ ಆಗಿ ಇಂಥ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಅದೇ ರೀತಿ ಆಡ್ತಾರೆ, ಆಡ್ಲೇಬೇಕು ಗುರು. ಆ ರೀತಿ ಆಡೋ ಬ್ಯಾಟ್ಸ್ಮನ್ ಒಬ್ಬರು ಬೇಕು. ಇಲ್ಲಿ ಮಧ್ಯದಲ್ಲಿ ಫೇಲ್ ಆಗಿದೆ ಮಾತ್ರ ಪಡಿಕಲ್ ಅವರು ಸ್ವಲ್ಪ ಬಾಲ್ ಟು ಬಾಲ್ ಆಡಿದ್ರು. ಆಕ್ಚುಲಿ ಅವ್ರಿಗೆ ಮಿಡ್ಲ್ ಆರ್ಡರ್ ಕೇಳೇ ಕಳ್ಸಿರ್ತಾರೆ. 10 ಬಾಲ್ ಒಳಗಡೆ ನೀವು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ನಿಮಗೆ ಪ್ಲೇಸ್ ಸಿಗಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಕೋಚ್ ಆ್ಯಂಡ್ ಫ್ಲವರ್ ಬ್ಯಾಟಿಂಗ್ ಕೋಚ್, ಹೆಡ್ ಕೋಚ್ ಅವ್ರು ಹೇಳಿ ಕಳಿಸಿರ್ತಾರೆ. ಅವರು ಮೊನ್ನೆ ರೀಸೆಂಟ್ ಆಗಿ ಇಂಟರ್ವ್ಯೂ ಅದನ್ನೇ ಹೇಳಿತ್ತು. ಒಂದ್ ವೇಳೆ ವಿಕೆಟ್ ಹೋದಾಗ ನಾವು ಪರ್ಟಿಕಲ್ ಕಳಿಸಿದ್ರೆ ಹೋದ 2-3 ಬಾಲಲ್ಲೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. 2-3 ಮ್ಯಾಚ್ ನೋಡ್ತೀವಿ. ಒಂದ್ ವೇಳೆ ಆ ರೀತಿ ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಅವ್ರ ನೆಕ್ಸ್ಟ್ ಮ್ಯಾಚ್ ಇಂದ ಕುಂದಿರ್ಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ 2-3 ಅವಕಾಶ ಕೊಡ್ಬೋದು. ಅದನ್ನ ನಮ್ಮ ಪಡಿಕಲ್ ಅವರು ತಿದ್ಕೋಬೇಕು. ಒಂದಂತೂ ಸತ್ಯ, ಸ್ಪಿನ್ನಿಗೆ ಕಷ್ಟ ಅಂತ ನಾನೇ ನಿನ್ನೆ ಒಂದು ರಿವ್ಯೂ ಹೇಳ್ಬೇಕಾದ್ರೆ ಹೇಳಿದ್ದೆ. ಬಟ್ ಸೆಕೆಂಡ್ ಆಗಿ ಮಾಡಿರೋ ಕಾರಣ ಮುಂಚೆನೆ ಹೇಳಿದ್ದೆ, ಯಾರಾದ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೋ ಅವರೇ ಮ್ಯಾಚ್ ಗೆಲ್ತಾರೆ ಅಂತ. ಅದೇ ರೀತಿ RCB ನಮ್ಮ ಟಾಸ್ ಗೆಲ್ತು, ಕೊನೆಗೂ ಮ್ಯಾಚ್ ಗೆಲ್ತು. ಒಂದಂತೂ ಸತ್ಯ, ಕಿಂಗ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಕೂಡ ತುಂಬಾ ಚೆನ್ನಾಗಿ ರೊಟೇಟ್ ಮಾಡ್ಕೊಂತ ಬರ್ತಾ ಇದ್ರು. ಬಟ್ ಕೊನೆಗೆ ಆಡ್ಲಿ ಅಂತೇಳಿ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರು. ಅಷ್ಟು ಬಿಟ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ಅಲ್ಲೇ ಗುರು, ಅಜರಂಕ ರಹಾನೆ ಅವರು ಇವರೇ ವೇಸ್ಟ್, ಟೆಸ್ಟ್ ಆಡಂಗೆ ಆಡ್ತಾರೆ ಅಂತೆಲ್ಲ ರೂಮರ್ಸ್ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ಗುರು. ಅಂಥದ್ರಲ್ಲಿ ಅವರೇ ತುಂಬ ಹೈಲೈಟ್ ಆಗಿ, ಚೆನ್ನಾಗಿ, ಅದ್ಭುತವಾಗಿ, ಆಕರ್ಷವಾಗಿ ಏನು ಆಟ ಮಾರ. ಯಾವ ಸ್ಟ್ರೈಕ್ ರೇಟ್ ನೋಡಿದ್ರೆ 260 ಇತ್ತು ಒಂದು ಟೈಮಲ್ಲಿ, 200 ಮೇಂಟೈನ್ ಮಾಡ್ಕೊಂಬಂದ್ರು. ಕೊನೆಯವರೆಗೂ ಅದೇ ರೀತಿ ಆಡ್ಕೊಂಬಂದ್ರು. ಸ್ಟಾರ್ಟಿಂಗ್ ಅಲ್ಲಿ ಡಿಕಾಕ್ ಅವರು ಔಟ್ ಆದ್ಮೇಲೆ ಇವ್ರ ಕತೆ ಬಗೆಹರಿದೋಯ್ತು ಅನ್ಕೊಂಡ್ರೆ, ಆ ಟೈಮಲ್ಲಿ ಬಂದಿದ್ದ ರಹಾನೆ ಅವರು ಯಾವ್ಯಾವ ಸ್ಟಾರ್ ಪ್ಲೇಯರ್ ಆಟ ಆಡ್ದವರು. ಆಕ್ಚುಲಿ ಅದ್ಭುತ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಡಿದ್ರು ಅವರು. ಅದ್ರ ಜೊತೆಗೆ ನರೇನೆ ಕೂಡ ಒಂದು ವಿಕೆಟ್ ಆಗಿತ್ತು ನರೇನೆ ಅವ್ರದ್ದು. ಅದು ಬಹಳ ಜನಕ್ಕೆ ಯಾಕೆ ಔಟ್ ಕೊಟ್ಟಿಲ್ಲ ಅಂತ ಕನ್ಫ್ಯೂಷನ್ ಕೂಡ ಇರುತ್ತೆ. ಕಾರಣ ಇಷ್ಟನೇ, ಅದು ಆಕ್ಚುಲಿ ಅವರು ವಿಕೆಟ್ ಆಗೋ ಒಂದು ಸಮಯದಲ್ಲಿ
ಆಲ್ರೆಡಿ ಅಲ್ಲಿರೋ ಕೀಪರ್ ಜಿತೇಶ್ ಶರ್ಮಾ ಅವರು ಆ ಬಾಲ್ ಹಿಡ್ಕೊಂಡು ಆಲ್ರೆಡಿ ಗ್ಲೌಸ್ ಅಲ್ಲಿ ಇನ್ ಆಗಿತ್ತು ಬಾಲ್. ಒಂದ್ ವೇಳೆ ಜಿತೇಶ್ ಶರ್ಮಾ ಅವರು ಆ ಬಾಲ್ ಹಿಡಿಲಿಲ್ಲ, ಇನ್ನು ಬಾಲ್ ಏರಲ್ಲಿ ಇತ್ತು ಅನ್ಕೊಂಡ್ರೆ ಆ ಟೈಮಲ್ಲಿ ಔಟ್ ಕೊಡ್ತಾ ಇದ್ರು. ಬಟ್ ಅಲ್ಲಿ ಆ ರೀತಿ ಇರಲಿಲ್ಲ, ಆದ ಕಾರಣ ಅದನ್ನ ನಾಟ್ ಔಟ್ ಕೊಟ್ರು. ಅಷ್ಟು ಬಿಟ್ರೆ ಇನ್ನು ಲೈನ್ ಅಪ್ ತಗೊಂಡ್ರೆ ಅವ್ರಾದ್ಮೇಲೆ ನಮ್ಮ ಇವ್ರು ಬರ್ತಾರೆ, ರಸೂಲ್ ಆಗ್ಲಿ, ರಿಕು ಸಿಂಗ್ ಆಗ್ಲಿ, ರಘುವಂಶಿ ಆಗ್ಲಿ. ರಘುವಂಶಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ರಸೂಲು, ರಿಕು ಸಿಂಗ್ ಒಂದು ಲೋ ಆಗಿರೋ ಕಾರಣ, ಫೇಲ್ ಆಗಿರೋ ಕಾರಣ ಸ್ಕೋರು ಲೋ ಆಯ್ತು ವಿನಃ ಒಂದ್ ವೇಳೆ ಅವರು ಏನಾದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ KKR ತುಂಬಾ ಚೆನ್ನಾಗಿ ಸ್ಕೋರ್ ಬರ್ತಾ ಇತ್ತು. ಒಂದಂತೂ ಸತ್ಯ, ನಮ್ಮ RCB ಅಲ್ಲಿ ಇರೋ ಬ್ಯಾಟ್ಸ್ಮನ್ ತುಂಬಾನೇ ಫಾರ್ಮ್ ಅಲ್ಲಿ ಇದಾರೆ ಅಂತೇಳಿ ಈ ಮ್ಯಾಚ್ ಅಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಸತ್ಯ. ಫಿನ್ ಸಾಲ್ಟ್ ಅವರೇ ನಮಸ್ಕಾರ ಗುರು. ನಿಮ್ಮ ಸಾಲ್ಟಿನ ಉಪ್ಪಿನ ಅವತಾರ ಈ ರೀತಿ ತೋರಿಸ್ಬೇಕಂತ ನಾವೆಲ್ಲ ಬಯಸ್ತೇವೆ. ಕಿಂಗ್ ಕೊಹ್ಲಿ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಗುರು, ಅಷ್ಟು ಚೆನ್ನಾಗಿ ಆಡ್ತಾರೆ, ಪ್ರತಿಯಲ್ಲೂ ಆಡ್ತಾರೆ. ಎಲ್ಲ ಟೀಮ್ಗಳಲ್ಲೂ 100 ಮಾಡಿರೋ ಒಂದು ಬಾಕಿ ಇತ್ತು KKR ಮೇಲೆ, ಚೆನ್ನೈ ಮೇಲೆ, ಮುಂಬೈ ಮೇಲೆ, KKR ಮೇಲೆ, ಪಂಜಾಬ್ ಮೇಲೆ, ಈ ರೀತಿ ಎಲ್ಲ ಟೀಮ್ ಸ್ಪೆಸಿಫಿಕ್ ಆಗಿ ಆಲ್ ಟೀಮಸ್ ಆನ್ 100,000 ಸ್ಕೋರ್ ಇಸ್ ಕಂಪ್ಲೀಟೆಡ್ ಅಂತ ಕಿಂಗ್ ಕೊಹ್ಲಿ ಅವರು. ಕೊಹ್ಲಿ ಅವರು ಇದೇ ಮ್ಯಾಚ್ ಅಲ್ಲಿ 1000 ರನ್ ಕಂಪ್ಲೀಟ್ ಮಾಡಿ KKR ಮೇಲೆ 50 ಕೂಡ ಬಾರಿಸ್ತಾರೆ. ಆ ರೀತಿ ಆಗಿತ್ತು. ಇನ್ನು KKR ಬೌಲಿಂಗ್ ಯೂನಿಟ್ ಅಂತ ತಗೊಂಡ್ರೆ ಒಳ್ಳೆ ಮ್ಯಾಜಿಕ್ ಮಾಡ್ತಾರೆ, ಸೂಪರ್ ಮಾಡ್ತಾರೆ ಅಂತ ವರುಣ್ ಚಕ್ರವರ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದೆಲ್ಲ ಸ್ವಲ್ಪ ಉಲ್ಟಾ ಆಯ್ತು. ನಮ್ಮ ಬ್ಯಾಟ್ಸ್ಮನ್ ಅವ್ರಿಗೆ ಸರಿಯಾಗಿ ಉಪ್ಪು ತಿನ್ಸಿರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಮ್ಯಾಚ್ ಅಲ್ಲಿ ರಸೂಲ್ ಅವ್ರಿಗೆ ಬೌಲಿಂಗೇ ಕೊಡ್ಲಿಲ್ಲ. ಕಾರಣ ಏನಂದ್ರೆ ಇವ್ರು ಹೊಡೆಯೋದು ನೋಡಿ ಅವ್ರು ಸುಮ್ಮನೆ ಎದಕ್ಕೆ ರೋಸ್ಕೇಬೇಕಂದ್ರೆ ವೈ ಡಿಡ್ ಟೈಡ್ ಅಂತೇಳಿ, ಯಾಕೆ ಟೈಡ್ ಮಾಡಿಸ್ಬೇಕು ಅವ್ರು ಅಂತೇಳಿ ಅವ್ರಿಗೆ ಬೌಲಿಂಗೇ ಕೊಡಲಿಲ್ಲ. ಇನ್ನು ನರೇನ ಬೌಲಿಂಗ್ ಅಷ್ಟೇ, ಆ ಬೌಲಿಂಗ್ಗೆ ಸ್ಪಿನ್ಗೆ ನಮ್ಮ ರಜತ್ ಪಟ್ಟಿದಾರ್ ಅವ್ರು ಗೊತ್ತಲ್ಲ ಯಾವ ರೀತಿ ಎಲ್ಲ ಆಡ್ತಾರಂತ. ಇಲ್ಲಿ ರಜತ್ ಪಟ್ಟಿದಾರ್ ತುಂಬ ಸ್ಟ್ರಾಂಗ್ ಆಗಿ ಸುಮ್ಮನೆ ಫಾಸ್ಟ್ ಆಗಿ ಬಂದರು ಒಂದು ವಿಕೆಟ್ ಲೋ ಆದಮೇಲೆ. ಯಾಕಂದ್ರೆ ಇಲ್ಲೇ ಮೇನು ಈಗ ನೆಟ್ ರನ್ ರೇಟ್ ಸಿಗೋದು ಇದೇ ಟೈಮಲ್ಲೇ. ತುಂಬ ಚೆನ್ನಾಗಿ ಆಡಿದ್ರು, 2 ಪಾಯಿಂಟ್ ಸಿಕ್ಕಿದೆ, 2+ ರನ್ ರೇಟ್ ಕೂಡ ಇದೆ. ಒಳ್ಳೆ ಅದ್ಭುತ ಅಂತ ಹೇಳ್ಬೋದು. ಒಳ್ಳೆ ಶುಭ ಆರಂಭ ಮಾಡಿದೆ, ಹೀಗೆ ಮುಂದುವರಲಿ. ಮತ್ತೆ ನಿಮಗೆ ಮ್ಯಾಚ್ ನೋಡಿದಾಗ ಯಾರ ಬ್ಯಾಟಿಂಗ್ ಎಲ್ಲ ಇಷ್ಟ ಆಯಿತು, ಯಾರ ಬೌಲಿಂಗ್ ಇಷ್ಟ ಆಯಿತು, ಯಾಕೆ ಮ್ಯಾಚ್ ನೋಡಬೇಕಾದ್ರೆ ನಿಮಗೆ ಏನೆಲ್ಲ ಫೀಲಿಂಗ್ಸ್ ಎಲ್ಲ ಬಂತಂತ ಕಮೆಂಟ್ ರೂಪದಲ್ಲಿ ಬರ್ದು ಬಿಸಾಕಿ ಅಂತ ಹೇಳ್ತೀನಿ. ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತಾರೋ ಅವ್ರ ನೆಕ್ಸ್ಟ್ ವಿಡಿಯೋದಲ್ಲಿ RCB ಬಗ್ಗೆ ಒಂದು ಡೈಲಾಗ್ ಕಮೆಂಟ್ ಬರೀರಿ. ಆ ಡೈಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಡೈಲಾಗ್ನ. ಇದಂತೂ ಸತ್ಯ. ನಿಮ್ಮ ಒಂದು ಐಡಿಯಾ ಹೇಳಿ, ನಿಮ್ಮ ಡೈಲಾಗ್ ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ